ಸನ್ನಿ ಏರ್ಬಿಟ್ಟೈತೆ. ಸನ್ನಿ ಏರ್ಬಿಟ್ಟು ಕಾರಲ್ಲಿ ನುಕ್ಕಬಿಟ್ಟು ಅವನೇ ಕಾರಲ್ಲಿ ತಂದು ಇಲ್ಲಿ ಕೇಳಿದ್ರು. ಬರೀ ಅರ್ಧ ಗಂಟೆಲಿ ಅವ್ರಿಗೆ ಆ ಸನ್ನಿನ ರೆಡಿ ಮಾಡಿದೆ. ಆ ಹಾಸ್ಪಿಟಲ್ ನಿಮ್ಮ ಮನಸ್ಸಲ್ಲಿ ಆಗದಿದಂತ ಕೇಸ್ಗಳನ್ನ ನಾನು ಗುಣಪಡಿಸ್ಕೊಟ್ಟಿದ್ದೀವಿ. ಏನು ಬಂದವ್ರಿಗೆಲ್ಲ ಹೊಡೆಯೋದು, ಒಂದು ತಾಯಿ ಎದೆ ಹಾಲು ಕುಡಿಯಲ್ಲ, ಹೊರಗೈಲಿ ಕಣ್ಣು ಉಜ್ಕೊಳ್ಳೋದು, ಅಳೋದು, ಬೀದಿ ಆಗೋದು, ವಾಂತಿ ಆಗೋದು, ಇಷ್ಟೆಲ್ಲ ಇರ್ತದೆ ಸರ್. ಇಷ್ಟಿಷ್ಟು ವರ್ಷಕ್ಕೆ ಅಂತ ಅದು ಗ್ರಹಗಳ ಸಂಖ್ಯೆ ಇರ್ತದೆ. ಆ ಸಂಖ್ಯೆನ ಗ್ರಹಗಳ ಶಾಂತಿ ಮಾಡಿದಾಗ ಅದು ಸರಿಯಾಗುತ್ತೆ ಸರ್. ಅದು ಗೊತ್ತಾಯ್ತಾ? ಅದಕ್ಕೆ ಆಗಿ ನಮ್ಮ ಪೂರ್ವಜರ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನ ತುಳಸಿ ಸೊಪ್ಪು, ವೀಳ್ಯದೆಲೆ ರಸ, ಮತ್ತೆ ಇದು ತಾಯಿ ಎದೆ ಹಾಲು, ಇದ್ರಲ್ಲಿ ಅದನ್ನ ತೇಲ್ ಕುಡಿಸಿದಾಗ ಎಂತ ಸನ್ನಿದ್ರು ಕೂಡ ಅದು ಪರಿಹಾರ ಆಗುತ್ತೆ. ಸರ್ ಹೇಳ್ತಿದ್ರೆ ಆಗ್ಲೇ ಮಕ್ಕಳಿಗೆ ಈ ಸಮಸ್ಯೆಗಳಾಗುತ್ತಲ್ಲ ಬಾಲಗ್ರಹದ್ದು. ಹೌದು. ಸೊ ಅದು ಏನು, ಹೇಗಾಗುತ್ತೆ, ಅದನ್ನ ಹೆಂಗೆ ನಾವು ಸರಿಪಡಿಸ್ಕೊಬೇಕು? ಅದನ್ನ ವಿವರವಾಗಿ ಹೇಳ್ಬೇಕು ಅಂದ್ರೆ, ಮಕ್ಕಳಿಗೆ ನೋಡಿ, ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಅಂತ 12 ವರ್ಷ ಗಂಟು ಮಕ್ಕಳಿಗೆ ಬಾಲಗ್ರಹ ಸಂಖ್ಯೆ ಅನ್ನೋದು ಇರ್ತದೆ ಸರ್. ಅದು ಹಾಸ್ಪಿಟ್ಲಲ್ಲಿ ಗುಣಮುಖರಾಗಲ್ಲ. ಯಾಕೆಂದರೆ ಅದಕ್ಕೆ ತಕ್ಕಂಥ ಒಂದು ಪೂಜೆ ಎಲ್ಲ ಇರ್ತದೆ. ಬಾಲಗ್ರಹ ಅಂದರೆ ಮಕ್ಕಳಿಗೆ 12 ವರ್ಷ ತುಂಬಿದ ಮೇಲೆ ಅದು ಪ್ರೌಢಾವಸ್ಥೆ. 12 ವರ್ಷ ಗಂಟು ಕೂಡ ಅದು ಮಕ್ಕಳ ಬಾಲಗ್ರಹ ಸಂಖ್ಯೆ ಇರ್ತದೆ. ಆ ಸಂಖ್ಯೆಗಳನ್ನ ಕಳೆದು ಮಾಡಿದಾಗ ಆ ಮಕ್ಕಳು ಗುಣಮುಖರಾಯ್ತಾರೆ. ಸುಮಾರು ಜನಕ್ಕೆ ಅದನ್ನೆಲ್ಲ ವಿವರವಾಗಿ ಮಾಡಿಕೊಟ್ಟಿದ್ದೀವಿ ಸರ್. ಗೊತ್ತಾಯ್ತಾ? ಮತ್ತೆ ಈ ಆಯುರ್ವೇದಿಕಲ್ಲಿ ಈ ಸನ್ನಿ ಅಂತ ಬರ್ತದೆ. ಸನ್ನಿಗಳಲ್ಲಿ 48 ಥರದ ಸನ್ನಿ ಇರ್ತದೆ ಸರ್. ಈ ಜ್ವರ ಬಂದು ತಣ್ಣೀರು ಸ್ನಾನ ಮಾಡಿದಾಗ, ಮತ್ತೆ ಇನ್ನು ಬೇರೆ ಕೋಲ್ಡ್ ಆಗುತ್ತೆ ನೋಡ್ರಿ, ಎಳನೀರು, ಮತ್ತೇನು ಸುಸ್ತಿಗೆ ಆದಾಗ ಎಳ್ನೀರು ಕೊಟ್ಬಿಡ್ತಾರೆ. ಆವಾಗ ಅದೆಲ್ಲ ಹೋಗಿ ಮಸ್ತಕ್ಕೆ ಏರ್ಬಿಟ್ಟಾಗ ಒಂಥರ ಹುಚ್ಚರಂತೆ ಆಡ್ತಾರೆ. ಈ ಸನ್ನಿ ಯಾಕೆ, ಯಾವ ಸಂದರ್ಭದಲ್ಲಿ ಆಗುತ್ತೆ? ಸಂದರ್ಭ ಅಂದ್ರೆ ಅದಕ್ಕೆ ಕೋಲ್ಡ್ ಜಾಸ್ತಿ ಆದಾಗ, ಜ್ವರ ಬಂದಾಗ ಜಾಸ್ತಿ ಆಗುತ್ತೆ ಸರ್. ಅದು ಜ್ವರ ಬಂದು ತಣ್ಣೀರು ಸ್ನಾನ ಮಾಡಿ ಮತ್ತೆ ಅದು ಮಸ್ತಕ್ಕೆ ಏರುತ್ತದೆ. ಆಮೇಲೆ ಒಂಥರ ಈ ಡೆಲಿವರಿ ಆದ್ಮೇಲೆ ಬಾಣಂತಿಗಳ ಸಂದರ್ಭದಲ್ಲಿ ಅಂಥದ್ದು ಕೂಡ ವಾಸ ಮಾಡಿದ್ದೀನಿ ಸರ್. ಅಂದ್ರೆ ಇಲ್ಲಿ ನಮ್ಮ ಕೊಳ್ಳೇಗ ತಾಲೂಕಲ್ಲಿ ಬಾಣಂತಿಗಳ ಟೈಮಲ್ಲಿ ಏನ್ ತಪ್ಪು ಮಾಡಿದಾಗ ಆಗುತ್ತೆ? ತಪ್ಪು ಮಾಡೋದು ಅಂತಂದ್ರೆ, ಬಾಣಂತಿ ಡೆಲಿವರಿ ಆಗೋದು ಸ್ವಲ್ಪ ಕಷ್ಟಕರವಾದ್ರೆ ಅವರು ಗ್ಲೂಕೋಸ್ ಇದೆಲ್ಲ ಕೊಟ್ಟಿರ್ತಾರೆ. ಗ್ಲೂಕೋಸ್ ಕೊಟ್ಟು ಅದನ್ನ ನಾರ್ಮಲ್ ಆಗಲ್ಲ ಸರ್. ಅದು ಅಂದ್ರೆ ಸ್ವಲ್ಪ ಸ್ಯಾಕ್ಸ್ಗಳು ಹಾಕೊಂಡು, ಸ್ವಲ್ಪ ಕಿವಿಗೆಲ್ಲ ಇದೆಲ್ಲ ಹಾಕೊಂಡು ಗಾಳಿ ಆಡಿದಂಗಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅದು ಮೀರಿ ಅದು ಇದು ಡೆಲಿವರಿ ಮಾಡಬೇಕು ಅಂದ್ಬಿಟ್ಟು ಏನೋ ಗ್ಲೂಕೋಸ್ ಅದೆಲ್ಲ ಕೊಟ್ಟಾಗ ಅವ್ರಿಗೆ ತುಂಬಾ ಸುಸ್ತಾಗಿ ಅದು ಜ್ವರ ತರ ಬಂದಿರ್ತದೆ. ಜ್ವರ ಬಂದಾಗ ಅದು ಸನ್ನಿ ತರ ಆಗುತ್ತೆ ಸರ್. ಸನ್ನಿ ಆಗ್ಬಿಟ್ಟು ನೋಡಿ, ಸನ್ನಿಗಳಲ್ಲಿ ಉತ್ ಸನ್ನಿ, ಬೆಪ್ ಸನ್ನಿ, ಮೊಲಗರ ಸನ್ನಿ, ಕಲ್ಲೊಡೆ ಸನ್ನಿ ಅಂತ ಅದೇನು ಸಿದ್ದಪ್ಪಾಜಿರು ಹೇಳ್ತಾರಲ್ಲ, ಕಳ್ಳಿ ಹಾಲು ಕುಡಿಯ ಹುಚ್ಚು ಅಂತೆಲ್ಲ ಬರ್ತದಲ್ಲ, ಅದು ಹುಚ್ಚು ಟೈಪ್ ಕೊಂಡಾಗುತ್ತೆ ಸರ್. ಅದು ಹೋದಾಗ ಅದು ತುಂಬಾ ಹುಚ್ಚರಾಗಿ ಬಟ್ಟೆ ಇರ್ಕೊಳ್ಳೋದು, ಮತ್ತೆ ಸಿಕ್ಕದವ್ರಿಗೆಲ್ಲ ಹೊಡೆಯೋದು, ಹಂಗೆಲ್ಲ ಆಗುತ್ತೆ ಸರ್. ಒಬ್ಬ ಅಜ್ಜಿಗೆ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಒಂದು 60-65 ವರ್ಷದ ಅಜ್ಜಿ, ಜ್ವರ ಬಂದಿದೆ, ತಣ್ಣೀರು ಸ್ನಾನ ಮಾಡಿದ್ದಾರೆ. ಅವ್ರಿಗೆ ಸರಿಯಾಗಿ ಅಂದ್ರೆ ಮುದ್ದೆ ಕೊಡಬೇಕು, ರೈಸ್ ಕೊಟ್ಬಿಟ್ಟು ಎಳ್ನೀರು ಮತ್ತೆ ಇದು ಜ್ಯೂಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸನ್ನಿ ಎತ್ಬಿಡ್ತು, ಏನು ಬಂದವ್ರಿಗೆಲ್ಲ ಹೊಡೆಯೋದು. ಆವಾಗ ಇಲ್ಲಿಗೆ ಕರ್ಕೊಂಬಂದ್ರು ಸರ್. ಇರೋ ವಿಚಾರ ಹೇಳ್ಬಿಡ್ತೀನಿ, ಇದನ್ನೆಲ್ಲ ಮಾಡಿದ್ರೆ ಒಳ್ಳೆ ನಮಗೆ ಒಂದು ಹೆಸರಿಕೆ ಬರ್ತದೆ. ಬಂದಾಗ ಟಾಟಾ ಸುಮ್ಮಲ್ಲಿ ಹಾಕೊಂಡ್ಬಂದು ಇಲ್ಲೇ ಕಿಡಿದ್ರು ಸರ್, ಕೈ ಕಾಲೆಲ್ಲ ಕಟ್ಬಿಟ್ಟು. ಆಗ ಅದಕ್ಕೆ ನಾನು ನಮ್ಮ ಹಿರೀಕರು ಪೂರ್ವಜರ ಒಂದು ಆಯುರ್ವೇದಿಕ್ ಔಷಧಿ ಇದೆ. ಅದು ಸುಮಾರು ತಲತಲ ಅಂತ ನಮ್ಮ ಅಜ್ಜಿಯಿಂದ ನಾವು ಆಯುರ್ವೇದಿಕ್ ಪಂಡಿತ್ರೆ ತಲತಲಾಂತರಿಂದ. ಹಾಗಾಗಿ ಅದನ್ನ ತೇದು ವೀಳ್ಯದೆಲೆ ರಸ, ತುಳಸಿ ಸೊಪ್ಪಿನ ರಸ, ಮತ್ತೆ ತಾಯಿ ಎದೆ ಹಾಲು, ಅಕ್ಕಿ ತೊಳೆದ ನೀರಲ್ಲಿ, ಕುಸಲಕ್ಕಿ ತೊಳೆದ ನೀರಿನಲ್ಲಿ ಅದನ್ನ ತೇದು ಕೊಟ್ಟಾಗ 3 ಪಟ್ಟು ಕೊಟ್ಟೆ, 3 ಟೈಮು. ಅದು ಕಲ್ಲಲ್ಲಿ ತೇದ್ಬಿಟ್ಟು ಅದನ್ನ ಎತ್ಕೊಂಡು ಅದನ್ನ ಕುಡಿಸಿದಾಗ 2 ಅವರಲ್ಲಿ ಇಳಿದಿದೆ ಸರ್. ಅದು ಒಂದು ದಿವಸ ಇಲ್ಲೇ ಟ್ರೀಟ್ಮೆಂಟ್ ಮಾಡಿದೆ. ಬೆಳಿಗ್ಗೆ ಎದ್ದು ನಾನೇ ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅನ್ನೋ ಥರ ಆಯ್ತು ಸರ್. ಅದು ಹಾಸ್ಪಿಟ್ಲಲ್ಲಿ ಆಗದಂಥ ಕೇಸ್ಗಳನ್ನ ಇದು ಗುಣವಾಗಿ ಇಲ್ಲಿಂದ ಕಳಿಸ್ಕೊಟ್ಟಿದ್ದೀನಿ ಆಯುರ್ವೇದಿಕಲ್ಲಿ. ಮತ್ತೆ ಇದು ಜ್ಯೋತಿಷ್ಯದಲ್ಲಿ ಅವ್ರಿಗೆ ಗ್ರಹ ಫಲಗಳು ಕೆಟ್ಟವರಾದಾಗ ಯಾವ್ಯಾವ ಗ್ರಹ ಎಷ್ಟನೇ ಮನೇಲಿದ್ದಾನೆ, ಅವರು ಜಾತಕ ಫಲದಲ್ಲಿ ಏನಿದೆ ಅದನ್ನೆಲ್ಲ ನೋಡಿ, ಇಂತಿಂಥ ಗ್ರಹಗಳಿಗೆ ಇಂಥ ಶಾಂತಿ ಮಾಡ್ಕೊಳ್ಳಿ, ಶನಿ ಶಾಂತಿ ಮಾಡಬೇಕು, ಮತ್ತೆ ರಾಹುಕೇತುಗಳು ಹುಚ್ಚರ ಆಗಿದ್ರೆ ಇದಕ್ಕೆ ತಕ್ಕಂಥ ಶಾಂತಿಗಳಿದೆ ಅಂತ ಇಷ್ಟೆಲ್ಲ ಹೇಳಬಲ್ಲೆ ಸರ್. ಇದು ಮಕ್ಕಳ ಬಗ್ಗೆ ಹೇಳ್ತಿದ್ರೆ, ಇವಾಗ ಬಾಲಗ್ರಹ ಆಗುತ್ತೆ ಅಂತ ಹೇಳ್ಬಿಟ್ಟು
ನಾನು ನನ್ನ ಮಗಳಿಗೆ ಸಡನ್ ಆಗಿ ಈ ಥರ ವಾಮಿಟ್ ಆಗ್ತಾ ಇತ್ತು, ಆಮೇಲೆ ಲೂಸ್ ಮೋಷನ್ ಆಗ್ತಾ ಇತ್ತು. ಸುಮಾರು ಆಸ್ಪತ್ರೆಗಳು ತೋರಿಸಿದೆ, ಯಾರ್ಯಾರು ಏನೋ ಹೇಳಿದ್ರು, ಅದು ಪೂಜೆ ಮಾಡಿ ಇದು ಪೂಜೆ ಮಾಡಿ ಎಲ್ಲ ಮಾಡಿಸ್ದೆ. ಕೊನೆಗೆ ಕೊಳ್ಳೇಗಾಲದ ಹತ್ರ ಒಂದು ಕಡೆ ಉಚ್ಚಪ್ಪನ ಹತ್ರ ದೇವ್ರೇನೋ ಒಂದು ಊರು, ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋದ್ಮೇಲೆ ನೆಕ್ಸ್ಟ್ ಡೇ ಗುಣ ಆಗ್ಬಿಡ್ತು. ಹೌದು ಸರ್, ಹೌದು. ಅದು ಆ ಹಾಸ್ಪಿಟಲ್ ಗುಣ ಆಗಲ್ಲವು. ಯಾಕೆಂದ್ರೆ ಆ ಹಾಸ್ಪಿಟಲ್ ಕೇಸೇ ಬೇರೆ. ಹಾಸ್ಪಿಟಲ್ ನಾವು ಡಾಕ್ಟರ್ಗಳು ಅವರು ಮಾಡ್ತಕ್ಕಂಥ ಕೆಲಸ ಸರಿ ಇಲ್ಲ ಅಂತ ಹೇಳೋದಲ್ಲ, ಅವರಲ್ಲೂ ಕೆಲಸಗಳಿರ್ತದೆ. ಅಂದ್ರೆ ಈ ರೀತಿ ಅವ್ರಿಗೆ ಗೊತ್ತಾಗಲ್ಲ ಸರ್. ಯಾಕಿದು ಆ ಸಂದರ್ಭದಲ್ಲಿ ಆಗುತ್ತೆ ಮಕ್ಕಳಿಗೆ? ಸಂದರ್ಭದಲ್ಲಿ ಅಂದ್ರೆ ಆ ಗ್ರಹಗಳ ಸಂಖ್ಯೆಯಿಂದ ಆ ತರ ಆಗುತ್ತೆ ಸರ್. ಇಷ್ಟಿಷ್ಟು ವರ್ಷಕ್ಕೆ ಏನ್ಬಿಟ್ಟು ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಆದ ಶಿಶುವಿಗೆ ಅಲ್ಲಿ ಬುಕ್ಕಲ್ಲಿ ಬರೆದಿದೆ. ಅದರಂತೆ ಆ ಗ್ರಹಗಳು ಚೇಷ್ಟೆ ಮಾಡ್ತದೆ. ಒಂದು ತಾಯಿ ಎದೆ ಹಾಲು ಕುಡಿಯಲ್ಲ, ಹೊರಗೈಲಿ ಕಣ್ಣು ಉಜ್ಕೊಳ್ಳೋದು, ಅಳೋದು, ಬೀದಿ ಆಗೋದು, ವಾಂತಿ ಆಗೋದು, ಇಷ್ಟೆಲ್ಲ ಇರ್ತದೆ ಸರ್. ಇಷ್ಟಿಷ್ಟು ವರ್ಷಕ್ಕೆ ಅಂತ ಅದು ಗ್ರಹಗಳ ಸಂಖ್ಯೆ ಇರ್ತದೆ. ಆ ಸಂಖ್ಯೆನ ಆ ಗ್ರಹಗಳ ಶಾಂತಿ ಮಾಡಿದಾಗ ಅದು ಸರಾಗುತ್ತೆ ಸರ್. ಅದು ಎಷ್ಟು ವರ್ಷದವರೆಗೂ ಇರ್ತದೆ? 12 ವರ್ಷದವರೆಗೂ ಇರ್ತದೆ. 12 ವರ್ಷದವರೆಗೂ ಮಕ್ಕಳಿಗೆ 12 ವರ್ಷ. 12 ವರ್ಷ ಆದ್ಮೇಲೆ ಪ್ರೌಢಾವಸ್ಥೆ ಬರುತ್ತೆ, ಅಲ್ಲಿಗೆ ಬರಲ್ಲ ಸರ್ ಅವು. 12 ವರ್ಷ ಗಂಟ ಈ ಗ್ರಹ ಕಾಟ ಇದ್ದೇ ಇರ್ತದೆ. ಬಾಲಗ್ರಹ, ನೆಲಗ್ರಹದ ಕಾಟ. ಎಲ್ಲರಿಗೂ ಆಟ ಆಡೋ ಟೈಮಲ್ಲಿ ಬಿದ್ದುಬಿಟ್ರೆ ಅದು ನೆಲಗ್ರಹ ತರ ಹಿಡಿತದೆ. ಅದಕ್ಕೆ ತಕ್ಷಣದಲ್ಲಿ ಅದಕ್ಕೆ ಮನೆಯವರು ಬುದ್ಧಿವಂತರಾದ್ರೆ ಕೆಂಪು ನೀರು ಮಾಡಿ ಅಲ್ಲಿ ಅದು ಇರೋದ್ ಜಾಗದಲ್ಲೇ ಅಂತ ತೆಗೆದು ಬಿಟ್ರೆ ಗುಣವಾಯ್ತದೆ ಮಕ್ಕಳಿಗೆ. ಅದ್ ಬಿಟ್ಟು ಬೆಳೆಸ್ಕೊಂಡು ಹೋದಾಗ ಉಲ್ಬಣ ಆಗುತ್ತೆ ಸರ್. ಅದು ಯಾವ ಸಂದರ್ಭದಲ್ಲಿ ಬೀಳಬಾರ್ದು ಮಕ್ಕಳು ಅಂದ್ರೆ ಒಂದು 12 ವರ್ಷ ಗಂಟು ಬೀಳಲೇಬಾರ್ದು. ಬಟ್ ಅವಾಗೇ ನಡೆಯೋದು ಕಲಿತಾ ಇರ್ತವೆ, ಅವಾಗಲೇ ಬೀಳ್ತಾ ಇರ್ತವೆ. ಅದೇ ಗ್ರಹ ಸಂಖ್ಯೆ ಇಟ್ಕೊಳ್ಳೋದು. ಆಮೇಲೆ ವಸ್ತ್ರಗಳೆಲ್ಲ ಕೇಳ್ತವೆ ಅವು. ಹಳದಿ ವಸ್ತ್ರ, ಹಸಿರು ಬಣ್ಣ, ಕೆಂಪು ವರ್ಣ ಅನ್ಕೊಂಡು. ಆಮೇಲೆ ಕೆರೆ ಮಣ್ಣು, ಆಚೆ ದಡದ ಮಣ್ಣು, ಈಚೆ ದಡದ ಮಣ್ಣು ಅಂತೆಲ್ಲ ಕೇಳಿರ್ತವೆ ಸರ್. ಅದು ಬುಕ್ಕಲ್ಲೆಲ್ಲ ಇದೆ. ನಮ್ಗೆ ಇದು ವನ್ಯಜೀವಿ ಸಂರಕ್ಷಣಾ ಕೇಂದ್ರದಿಂದ ನಮ್ಗೊಂದು ಬುಕ್ಕು ಕೂಡ ಕೊಟ್ಟಿದ್ದಾರೆ, ಆಯುರ್ವೇದಿಕ್ ಬುಕ್ ಅಂತೇಳಿ. ಅದು ಕೂಡ ನನ್ನ ಹತ್ರ ಇದೆ. ಮತ್ತೆ ನಮ್ಮ ಪೂರ್ವಜರು ಆಯುರ್ವೇದಿಕ್ ಮಾಡ್ತಿದ್ದಂತ ಔಷಧಿಗಳೆಲ್ಲ ಬುಕ್ಕೆಲ್ಲ ಇದೆ ಸರ್. ಆಮೇಲೆ ವಾಯುಗಳಲ್ಲಿ ಇದು ಸಂದು ವಾಯು, ಕೀಲು ವಾಯು, ಧನುರ್ವಾಯು ಅಂತ ಇವೆಲ್ಲ ಶೀತಾಂಶದಿಂದ ಬರ್ತಕ್ಕಂಥ ವಾಯು ಪದಾರ್ಥ ತಿಂದಾಗ ಜಾಸ್ತಿ ಇಷ್ಟೆಲ್ಲ ಬರ್ತದೆ. ಅದಕ್ಕೆ ಪಂಚೆಣ್ಣೆ ಅನ್ಬಿಟ್ಟು ಪಂಚೆಣ್ಣೆ ತೈಲ ಮಾಡ್ತೀವಿ. ಮತ್ತೆ ಇದು ಆಯುರ್ವೇದಿಕ್ ಅಲ್ಲಿ ಪಂಚಗುಲಾದಿ ಚೂರ್ಣ, ಪಂಚಗುಲಾದಿ ಚೂರ್ಣ, ಆಮೇಲೆ ಇಷ್ಟೆಲ್ಲ ಇರ್ತದೆ ಸರ್. ಈ ವಾಯು ಅಂದ್ರೆ ಸಡನ್ ಆಗಿ ಏನೋ ಕುತ್ಕೊಂಡು ಇಡ್ತೀವಿ, ಕಾಲು ಹಿಡ್ಕೊಂಡ್ಬಿಡುತ್ತಲ್ಲ, ಸಡನ್ ಆಗಿ ಎತ್ತಿ ಆಡ್ಸಕ್ಕೆ ಆಗಲ್ಲ, ಕೈ ಹಿಡ್ಕೊಂಡ್ಬಿಡುತ್ತೆ. ಅದನ್ನು ವಾಯು ಅಂತಾರಲ್ವಾ? ಅದು ವಾಯು ಸರ್. ಅದು ಅದು ಬಿಟ್ಟು ಯಾವ ರೀತಿ ವಾಯು ಇರ್ತದೆ? ವಾಯುಗಳಲ್ಲಿ ಅಂದ್ರೆ ಎದೇನೋ ಚೆಳಕ್ ಬರೋದು ಕೂಡ ಅದು ಒಂಥರ ವಾಯುನೇ. ಶೀತವಾಯು ಸೇರಿದಾಗ, ಶೀತಾಂಶ ಸೇರಿದಾಗ ಯಾವ ರೀತಿ ಆಗುತ್ತೆ ನಮ್ಗೆ ದೇಹದಲ್ಲಿ? ಒಂಥರ ಹಿಡ್ಕೊಂಡಾಗ ಆಗೋದು, ನರನಾಡಿಯಲ್ಲಿ ಒಂಥರ ಸೆಡ್ಕೊಂಡಾಗ ಆಗೋದು, ಹಿಂಗೆಲ್ಲ ಇರ್ತವೆ ಸರ್ ವಾಯುನಲ್ಲಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಅದಕ್ಕೆ ಅದು. ಆಮೇಲೆ ಇನ್ನೊಂದು ಋತುವಿನ ಕಾಲ, ಒಂದು ಕಾಲಚಕ್ರದ ಇದರಿಂದ ಕೂಡ ಅದು ಬರ್ತದೆ ಸರ್. ಈಗ ನೋಡಿ, ಸಂಕ್ರಾಂತಿ ಹಬ್ಬ, ಈಗ ಕೋಲ್ಡ್ ಜಾಸ್ತಿ, ಚಳಿ ಜಾಸ್ತಿ, ಆಮೇಲೆ ಹೆಚ್ಚಿಗೆ ವಾಯು ಪದಾರ್ಥ ತಿಂದವರಿಗೆ ಈ ತರಕ್ಕೆಲ್ಲ ಬರ್ತದೆ ಸರ್. ಅದು ಈ ಟೈಮಲ್ಲಿ ಯಾವ ರೀತಿ ಫುಡ್ ತಿನ್ಬೇಕು? ಈ ಟೈಮಲ್ಲಿ ಅಂದ್ರೆ ಸ್ವಲ್ಪ ಜಿಡ್ಡು ಪದಾರ್ಥಗಳನ್ನ ತಿನ್ಬೇಕು. ಗೊತ್ತಾಯ್ತಾ? ಜಿಡ್ಡು ಪದಾರ್ಥ ತಿಂದಾಗ ಮನುಷ್ಯನ ದೇಹದಲ್ಲಿ ಜಿಡ್ಡು ಪದಾರ್ಥಗಳಂದ್ರೆ ಯಾವ್ಯಾವುದು? ಅದೇ ತುಪ್ಪ, ಬೆಣ್ಣೆ, ಆಯಿಲ್ ಪದಾರ್ಥ ಸ್ವಲ್ಪ ಜಾಸ್ತಿ ತಿಂದ್ರೆ ಉತ್ತಮವಾಗಿರ್ತದೆ ಸರ್. ದೇಹದಲ್ಲಿ ಒಂದು ಚರ್ಮಕ್ಕೆ ಒಂದು ಕಾಂತಿಯುತವಾಗಿ ಬರ್ತದೆ. ಈ ತರ ಇದೆ ಸರ್.